ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಂತ ಕೆಲಸ ಮಾಡ್ದೆ ಅಮ್ಮ? ಇಷ್ಟೊತ್ತು ನಿಲ್ಸಿದ್ಯಲ್ಲ? ಐಸೆ ಅಲ್ವಾ, ಏನೂ ಆಗಲ್ಲ ಅನ್ಕೊಂಡೆ ಕಣೋ. ಕಲ್ಯಾಣಿ, ಹೇ ಕಲ್ಯಾಣಿ. ದೇವ್ರೇ, ನನ್ನ ಮೊಮ್ಮಗಳ ಕಾಪಾಡು ತಂದೆ. ಕಲ್ಯಾಣಿ, ಕಲ್ಯಾಣಿ, ಎದ್ದೇಳು ಕಲ್ಯಾಣಿ. ಕಲ್ಯಾಣಿ, ಎಂತ ಕೆಲಸ ಮಾಡ್ದೆ ಅಮ್ಮ? ಒಂದಕ್ಕೆ ಸುಮ್ಮನಾಗ್ಬೇಕಿತ್ತಾನೆ. ಕಲ್ಯಾಣಿ, ಏನಾಯ್ತು? ಕಲ್ಯಾಣಿ, ಶೌರ್ಯ ಹೇಳ್ದ ಅಂತ ಐಸ್ ಗಡ್ಡೆ ಮೇಲೆ ನಿಲ್ಸಿದ್ದೆ. ಬುದ್ಧಿ ಇದೆಯಲ್ವಾ ನಿನ್ಗೆ? ಸಾಧಿಸೋದು ಅಂದ್ರೆ ಇದೇನಾ? ಏನ್ ಸಾಧನೆ ಮಾಡ್ದೆ ನೀನು? ಮಗನಿಗೆ ತಕ್ಕ ತಾಯಿ. ಚೆನ್ನಾಗಿದ್ದೀರಾ ನೀವು? ಕನಿಷ್ಠ ಒಬ್ಬ ಮನುಷ್ಯನ ಮೇಲೆ ಕರುಣೆ ಇಲ್ಲ. ಮೃಗಗಳು ಹಾಗಿದ್ದೀರಾ ನೀವು? ಬರ್ತಿದ್ ಹಾಗೆ ಎಲ್ರೂ ಸೇರ್ಕೊಂಡು ನಿಮ್ ತಲೆ ಹಿಂಸಿ ಕಳ್ಸಿದಾರಾ? ತಪ್ಪು ಮಾಡಿದ್ದಲ್ದೆ ಮಾತಾಡ್ಬೇಡ. ಪ್ರಾಣಕ್ಕೆ ಅಪಾಯ ತರ್ತಾರ. ಸ್ವಲ್ಪನಾದ್ರೂ ಮನುಷ್ಯರಾಗೆ ನಡ್ಕೊಂತೀರಾ? ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದೀರಾ? ಹೇಳೋರು ಕೇಳೋರು ಜಾಸ್ತಿ ಆಗೋಗಿದ್ದಾರೆ ಅನ್ಕೋತಿದೀನಿ. ದಮಯಂತಿ, ಕಿರ್ಚಬೇಡ್ರಿ. ಬೇಕು ಅಂತ ಮಾಡ್ತಾರಾ? ಗೊತ್ತಿಲ್ದೆ ಆಗೋಯ್ತು. ಡಾಕ್ಟರ್ನ ಕರ್ಕೊಂಡ್ ಬರೋದಕ್ಕೆ ಬಾಲಾಜಿ ಹೋಗಿದ್ದಾನೆ. ನೋಡಿ, ಬಂದೇ ಬಿಟ್ರು. ಬನ್ನಿ ಡಾಕ್ಟರ್. ಏನ್ ನಡೀತು ಶೌರ್ಯ? ಮಿನಿಮಮ್ ಟೆಂಪರೇಚರ್ ಕೂಡ ಇಲ್ಲ. ಏನ್ ಹೇಳ್ಬೇಕು ಅಂತೀರಾ? ಆವೇಶ ಜಾಸ್ತಿ ಆಗೋಗಿದೆ. ದಿನ ಪೂರ್ತಿ ಐಸ್ ಗಡ್ಡೆ ಮೇಲೆ ನಿಲ್ಸಿದ್ದಾರೆ. ವಾಟ್? ತಪ್ಪು ನಂದೆ ಡಾಕ್ಟರ್. ಇಲ್ಲಿವರೆಗೂ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮೊದ್ಲು ಪಾದ ಅಂಗೈ ಉಜ್ಜಿ. ಓಕೆ. ದಮಯಂತಿಯವರೇ, ನೀವು ಕೂಡ ಪಾದನ ಉಜ್ಜಿ. ಬಾಮಾ. ಅಟ್ಲೀಸ್ಟ್ ಮಾರ್ನಿಂಗ್ ಇಂದ ಏನಾದ್ರೂ ತಿಂದ್ರೋ ಇಲ್ವೋ? ನಾನ್ ನೋಡ್ಲಿಲ್ಲ. ಕಲ್ಯಾಣಿ, ಆರ್ ಯು ಓಕೆ?
ಪ್ರಾಬ್ಲಮ್ ಏನೂ ಇಲ್ವಲ್ಲ ಡಾಕ್ಟರ್? ನೀವು ಪ್ರಾಬ್ಲಮ್ ಕೊಡದೇ ಇದ್ರೆ ಏನು ತೊಂದರೆ ಇಲ್ಲ ಶೌರ್ಯ. ನಿಮ್ ಹೆಂಡತಿ ಮೇಲೆ ನಿಮ್ಗಿರೋದು ಪ್ರೀತಿನೋ ಕೋಪನೋ ಆದ್ರೆ ಈ ಹುಡುಗಿನ ಶಿಕ್ಷಿಸೋದು ಕರೆಕ್ಟ್ ಅಲ್ಲ. 1 ಗಂಟೆ ಹಾಗೇನೆ ಇದ್ದಿದ್ರೆ ಕಲ್ಯಾಣಿ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಶೌರ್ಯ, ಒಳ್ಳೇದೋ ಕೆಟ್ಟಿದ್ದೋ ಕಲ್ಯಾಣಿ ಇವಾಗ ನಿಮ್ ಹೆಂಡತಿ, ನಿಮ್ ಮಗುಗೆ ತಾಯಿ ಆಗಿದ್ದಾಳೆ. ಓದ್ಕೊಂಡಿರೋರು ಹೀಗ್ ಮಾಡ್ಬಾರ್ದಲ್ವಾ? ನೀವೇ ನಿಮ್ಮ ಅಮ್ಮನಿಗೆ ಹೇಳ್ಬೇಕು. ನಾನು ಅಂಥದ್ದೇನೂ ಮಾಡಿಲ್ಲ. ನಾನು ನಿಮ್ ಫ್ಯಾಮಿಲಿ ಡಾಕ್ಟರ್. ಯಾರೇನ್ ಮಾಡ್ತಿದ್ದಾರೋ ನನ್ವರೆಗೂ ಬರಲ್ಲ ಅಂತ ತಿಳ್ಕೊಬೇಡಿ. ಇನ್ನೊಂದ್ಸಲ ಹೀಗೆಲ್ಲ ಮಾಡಕ್ ಹೋಗ್ಬೇಡಿ. ಶೌರ್ಯ, ನಿಮ್ಗೂ ಹೇಳ್ತಿದ್ದೀನಿ, ತುಂಬಾ ಆಯಾಸವಾಗಿದ್ದಾಳೆ. ತಿನ್ನೋಕೇನಾದ್ರೂ ಕೊಡಿ. ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಗಂಟೆಗೆ ಒಂದ್ ಕೊಡಿ. ಓಕೆ ಡಾಕ್ಟರ್. ಅಗತ್ಯ ಇದ್ರೆ ಫೋನ್ ಮಾಡಿ. ಸರಿ ಡಾಕ್ಟರ್. ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಮೊಂಡುತನದ ಹಠದ ಪ್ರಭಾವನ ನೋಡಿದ್ರ? ಏನ್ ಸಿದ್ದು ನಮ್ಗೆ ಟಾರ್ಚರ್? ಅದೆಲ್ಲ ಯೋಚನೆ ಮಾಡಬೇಡ ಸ್ಯಾಮ್, ಸೇಫ್ ಆದ್ವಿ ಅಲ್ವಾ? ಅದೃಷ್ಟ ಚೆನ್ನಾಗಿತ್ತು. ನಾವ್ ಯಾರು ಅಂತ ಗೊತ್ತಿಲ್ಲದೆ ಇದ್ರು ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರು, ಅದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ನಾವು ಶೌರ್ಯನ್ ಮುಂದೆ ಇರ್ತಾ ಇದ್ವಿ. ಏನ್ ಮಾಡ್ತಾನೆ? ಅದ್ ಗೊತ್ತಿಲ್ಲ ಅಂತ ತಾನೇ ತಪ್ಪಿಸ್ಕೊತಿರೋದು. ಸಿದ್ದು, ಶೌರ್ಯಂಗೆ ನನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗ್ ನಾನಿದ್ದೀನಿ ಸ್ಯಾಮ್. ನಿನಗೇನಾದ್ರೂ ಮಾಡ್ಬೇಕು ಅಂದ್ರೆ ಅವರು ಮೊದಲು ನನ್ನನ್ನು ದಾಟಿ ಬರಬೇಕು. ನಿನಗೇನೋ ಆಗೋದಕ್ ಬಿಡಲ್ಲ ಸ್ಯಾಮ್. ಯಾರಿಗಾದ್ರೂ ತುಂಬಾ ಕೋಪ ಇರುತ್ತೆ ಅಂತ ತಾಳ್ಮೆ ತಗೋತಾ ಇದ್ದೀನಿ. ಬಿಲೀವ್ ಮೀ, ಎಲ್ಲ ಮರ್ತೋಗ್ತಾರೆ. ಕೂಲ್ ಆಗಿರು. ಅಲ್ಲಿ ಏನ್ ನಡೀತಿದ್ಯೋ ಏನ್ ಕತೆನೋ. ಡಾಕ್ಟ್ರೇ, ಹೇಳಿ ಅಮ್ಮ. ನನ್ ಮೊಮ್ಮಗ್ಳಿಗೆ ಹೇಗಿದೆ? ಅಪಾಯ ಏನಾದ್ರೂ ಇದ್ರೆ ಹೇಳಿ, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಹೇಳಿ ಡಾಕ್ಟರ್. ಔಟ್ ಆಫ್ ಡೇಂಜರ್, ಪ್ರಾಣ ಅಪಾಯ ಏನೂ ಇಲ್ಲ. ಆದ್ರೆ ಮಾತಾಡ್ತಿಲ್ವಲ್ಲ ಡಾಕ್ಟರ್? ಅಷ್ಟೊತ್ತು ಐಸ್ ಗಡ್ಡೆ ಮೇಲೆ ನಿಂತಿದ್ದಕ್ಕೆ ನರಗಳು ಮರಗಟ್ಟಿದೆ. ಜೊತೆಗೆ ಕಲ್ಯಾಣಿ ಆಹಾರ ಏನು ತಗೊಂಡಿಲ್ಲ ಅನ್ಸತ್ತೆ. ಆಯಾಸಕ್ಕೆ ಮಾತಾಡೋಕ್ಕೂ ಆಗ್ತಿಲ್ಲ. ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ, ಎಲ್ಲ ಹೇಳಿದ್ದೀನಿ. ರಾತ್ರಿ ಪೂರ್ತಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರಿ. ಅನುಪಮ ಭಯ ಪಡ್ತಿದ್ದಾಳೆ. ನಾವಾದ್ರೂ ನೋಡ್ಕೊಳ್ಳೋಣ ಅಂದ್ರೆ ನಮ್ಗೆ ಅವಕಾಶ ಇಲ್ದಾಗಿದೆ ಡಾಕ್ಟರ್. ನಿಮ್ ನೋವು ಅರ್ಥ ಆಗ್ತಿದೆ. ಶೌರ್ಯ ಮಾಡಿರೋ ತಪ್ಪನ್ನ ಅವರೇ ಸರಿ ಮಾಡ್ಕೋತಾರೇನೋ ನೋಡೋಣ. ಪ್ರಾಣಕ್ಕೇನೂ ಅಪಾಯ ಇಲ್ಲ, ಭಯ ಪಡಬೇಡಿ. ಸರಿ ಡಾಕ್ಟರ್, ಧೈರ್ಯವಾಗಿರಿ. ಸಂತೋಷ ಆಯ್ತಮ್ಮ. ನನ್ನ ಮಗಳ ಪ್ರಾಣ ಕಾಪಾಡಿದ್ದಕ್ಕೆ ಧನ್ಯವಾದಗಳಮ್ಮ, ಧನ್ಯವಾದಗಳು ಅಮ್ಮ. ನನ್ನ ಮಗಳಿಗೆ ಈ ಸ್ಥಿತಿಗೆ ಕಾರಣ ನಾನೇ ಅಮ್ಮ. ನಾನು ಪಾಪಿ. ಅವಳು ಈ ಮನೇಲಿ ಇಷ್ಟು ಕಷ್ಟಪಡ್ತಾಳೆ ಅಂತ ಗೊತ್ತಾಗಿದ್ದಿದ್ರೆ ಯಾವ ಕಾರಣಕ್ಕೂ ನಾನು ಈ ಮನೆಗೆ ಅವಳನ್ನು ಕರ್ಕೊಂಡು ಬರ್ತಿರ್ಲಿಲ್ಲ. ಅವಳು ಯಾವಾಗ್ಲೂ ಸುಖವಾಗಿರ್ಬೇಕು ಅಂತ ಅನ್ಕೊಳ್ತಿದ್ದೆ ನಾನು.
ಈ ನರಕಕ್ಕೆ ಹಾಕ್ತೀನಿ ಅಂತ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ಅಮ್ಮ. ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ತಪ್ಪು ಮಾಡ್ಬಿಟ್ಟೆ. ನೀನ್ ತಪ್ಪು ಮಾಡಿಲ್ಲ ಅನುಪಮ, ಸರಿಯಾಗಿ ಮಾಡಿದ್ಯಾ. ನೀನ್ ಕರ್ಕೊಂಡು ಬಂದಿದ್ದಕ್ಕೆ ಅಲ್ವಾ ನನ್ನ ಮೊಮ್ಮಗಳು ನನಗೆ ಸಿಕ್ಕಿದ್ದು. ದಿನ ಕಷ್ಟಗಳನ್ನ ಅನುಭವಿಸ್ತಾ ಜೀವನ ಸಾಗಿಸೋ ಹಾಗಾಗೋಯ್ತು, ಕಣ್ಣೀರಲ್ಲೇ ಬದುಕೋ ಹಾಗಾಗೋಯ್ತು. ಹೀಗಾಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲಮ್ಮ. ಅನ್ಕೊಂಡಿರೋದೆಲ್ಲ ಸರಿಯಾಗಿ ನಡೆದ್ರೆ ನಾವು ಮನುಷ್ಯರು ಹೇಗಾಗ್ತೀವಿ ಅನುಪಮ. ನೋವುಗಳಿರುತ್ತೆ, ಸಹಿಸ್ಕೋಬೇಕು. ಇನ್ನು ಎಷ್ಟು ಅನುಭವಿಸ್ಬೇಕಮ್ಮ? ಕಷ್ಟಗಳು ಮೋಡಗಳ ಹಾಗೆ, ಅದೆಲ್ಲೂ ನಿಲ್ಲಲ್ಲ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಷ್ಟೇ. ಅಲ್ಲಿವರೆಗೂ ನನ್ನಿಂದ ಸಹಿಸ್ಕೊಡಕ್ಕಾಗಲ್ಲಮ್ಮ. ಮಗಳೇ ಸಹಿಸ್ಕೊಂಡಿದ್ದಾಳೆ, ತಾಯಿ ನೀನ್ ಸಹನೆ ಕಳ್ಕೋಬೋದಾ? ತುಂಬಾ ಭಯ ಆಗ್ತಿದೆ ಅಮ್ಮ. ಅಪಾಯ ಇಲ್ಲ ಅಂತ ಹೇಳಿದ್ರಲ್ವಾ, ನೋಡು ಬೆಳಗ್ಗೆ ಆಗೋದ್ರೊಳಗೆ ಪೂರ್ತಿಯಾಗಿ ಹುಷಾರಾಗಿ ಕಲ್ಯಾಣಿ ನಮ್ಗೆ ಆರೋಗ್ಯದಿಂದ ಕಾಣಿಸ್ತಾಳೆ. ಧೈರ್ಯವಾಗಿರು. ಕಲ್ಯಾಣಿಗೇನೂ ಆಗಲ್ಲ. ಏನ್ ಮಾಡ್ತಿದ್ಯಾ ಶೌರ್ಯ? ಊಟ ರೆಡಿ ಮಾಡಮ್ಮ. ಒಳಗ್ ಬಾರೋ. ಇಲ್ಲಿಗೆ ತಗೊಂಡ್ ಬಾ, ಬಿಸಿ ಬಿಸಿಯಾಗಿರ್ಬೇಕು. ಹೋಗು. ಇನ್ನು ಚಳಿ ಆಗ್ತಾ ಇದೆಯಾ?
ಶೌರ್ಯ, ಏನು ನೀನ್ ಮಾಡ್ತಾ ಇರೋ ಕೆಲ್ಸ? ರೂಮಲ್ಲಿ ಬಿಸಿ ನೀರ್ ಶಾಖ ಕೊಟ್ರೆ ಸರಿ ಹೋಗುತ್ತೆ ಅಲ್ವಾ? ಆ ಪ್ಲೇಟ್ ಕೊಟ್ಟು ಹೋಗಮ್ಮ. ಅಲ್ಲಿಡಮ್ಮ. ತಿನ್ನು. ನಿನ್ನಿಂದ ಮಾತಾಡೋಕೆ ಆಗ್ತಿಲ್ಲ. ನೀನ್ ತಿನ್ನೋಕ್ಕಾಗತ್ತಾ? ನಾನೇ ತಿನ್ನಿಸ್ತೇನೆ. ಏನು ನಿದ್ದೆ ಬರ್ತಿಲ್ವಾ? ಕಾಲ್ ಸುಟ್ಟಿರೋ ಬೆಕ್ಕಿನಾಗ ಓಡಾಡ್ತಿದೀಯಾ? ನಿಮಗೇನು ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ? ಶೌರ್ಯ ಏನಾದ್ರೂ ಅಂತನೇನು ಅಂತ ಸುಮ್ನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಡೀತಾ ಇದ್ದಿದ್ದೆ ಬೇರೆ. ದೂರ ಇದ್ದವಳನ್ನ ಹತ್ರ ಕರ್ಕೊಳ್ಳೋದು ಅಂದ್ರೆ ಏನು? ಚಳಿ ಹೋಗೋದಕ್ಕೆ ಬೆಂಕಿ ಹಾಕೋದು ಅಂದ್ರೆ ಏನು? ಊಟ ತಿನ್ಸೋದು ಅಂದ್ರೆ ಏನು? ಕೋಪ ನೆತ್ತಿಗೇರ್ತಿದೆ. ಇದನ್ನೇ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದು ಅಂತಾರೆ. ಏನಂದ್ರಿ? ನಿನ್ನ ಮಗನಲ್ಲಿ ಪಶ್ಚಾತ್ತಾಪ ಕಾಣ್ತಿದೆ, ಆದ್ರೆ ನಿನ್ನಲ್ಲಿ ಪಶ್ಚಾತ್ತಾಪ ನನ್ನಲ್ಲ, ಬರಲ್ಲ. ದಮಯಂತಿ, ನಿನ್ಗೆ ಯಾರ ಮೇಲಿರೋ ಕೋಪನ ಕಲ್ಯಾಣಿ ಮೇಲೆ ತೀರಿಸ್ಕೋಬೇಡ. ಸುಮ್ನೆ ಆಪಾದನೆ ಮಾಡ್ಬೇಡ. ಮಾಡದೇ ಇರೋ ಕೆಲ್ಸಕ್ಕೆ ಇಲ್ಲಿ ಯಾರು ಬೈತಾ ಇಲ್ಲ ರೀ. ಮಾಡಿರೋದಕ್ಕೆ ಮಾಡಿದ್ದು ಸಂಪದ. ಹೋಗೋ ಆಗ ಮಾಡಿದ್ದು ಕಲ್ಯಾಣಿನೇ. ನಿಮ್ ತಲೆಗೆ ಏನೋ ಆಗಿದೆ. ಕಲ್ಯಾಣಿ ಅಮಾಯಕ ಹುಡುಗಿ, ಅರ್ಥ ಮಾಡ್ಕೋ ದಮಯಂತಿ. ನೀವ್ ಅರ್ಥ ಮಾಡ್ಕೊಳ್ರಿ. ಮಾಧುರಿ ತರ ಅವಳ ಮಗಳು ಕೂಡ ಕೆಟ್ಟವಳೆ. ಅವಳನ್ನ ನಂಬಿರೋ ಎಲ್ರಿಗೂ ಪ್ರೂವ್ ಮಾಡ್ತೀನಿ. ಹಾಗಂದ್ರೆ ನಿನ್ ಬುದ್ಧಿ ಬದ್ಲಾಗಲ್ಲ. ಮಾಡಿದ ಕರ್ಮ ಯಾರನ್ನೂ ಬಿಡಲ್ಲ ದಮಯಂತಿ, ಅದು ವಾಪಸ್ ಬರುತ್ತೆ. ನಾಳೆ ಮಾಡ್ತೀನಿ ಅವಳಿಗೆ. ಯಾಕೆ ಕಲ್ಯಾಣಿ? ನಾನೇನೋ ಕೋಪದಲ್ಲಂದೆ ಅಷ್ಟೆ. ನಿನ್ ಕೈಯಲ್ಲಿ ಆಗದೆ ಇದ್ದಾಗ ನಮ್ಮಮ್ಮನ ಮಾತನ್ನ ಕೇಳದೆ ಕೆಳಗೆ ಇಳಿಯೋದ್ ಬಿಟ್ಟು ಅಲ್ಲ ಅಷ್ಟೊತ್ತು ನಿಂತ್ಕೋತಾರ? ನಾನ್ ಬರೋದು ತಡ ಆಗಿದ್ದಿದ್ರೆ ಜೀವನ ಪೂರ್ತಿ ನನ್ನ ವಿಲನ್ ಥರ ನೋಡ್ತಿದ್ರು ಅಲ್ವಾ? ನಾನು ಕೂಡ ಸಂತೋಷವಾಗಂತೂ ಇಲ್ಲ ಕಲ್ಯಾಣಿ. ನಿನ್ನ ನೋಡಿ ಕರುಣೆ ತೋರಿಸೋರಿದ್ರೆ, ನನ್ನ ನೋಡಿ ಗೇಲಿ ಮಾಡೋರಿದ್ದಾರೆ. ನೋವಾಗತ್ತೆ, ಆದ್ರೆ ಇದು ಎಷ್ಟು ದಿನ ಅಂತ ಗೊತ್ತಿಲ್ಲ. ನನ್ನಿಂದ ಒಬ್ರು ಕಷ್ಟ ಪಡಬಾರ್ದು ಅಂತಾನೆ ಕೇಳ್ಕೊತೀನಿ. ನೀನು ಹಾಗೆ ಅನ್ಕೋಬೋದಲ್ವಾ? ಸಂಬಂಧಗಳಲ್ಲಿ ಬಂಧಿಯಾದ್ರೆ ನಿನಗೂ ಗೊತ್ತಾಗತ್ತೆ ಕಲ್ಯಾಣಿ. ಪ್ರೀತಿಸಿದ್ರೆ ಗೊತ್ತಾಗತ್ತೆ ಆ ನೋವೇನು ಅಂತ.